ಓಕೆ, ರಾಜಕಾರಣಕ್ಕೆ ಬರಬೇಕು ಅಂತ ನೀವು ಡಿಸೈಡ್ ಮಾಡಿದಾಗ ಕಾರ್ಯಕರ್ತರೆಲ್ಲ ಬಂದು ಹೇಳಿದ್ರು ಅನ್ನೋದನ್ನ ಹೇಳಿದ್ರೆ, ತಂದೆಯವರು ನಿಮ್ಮನ್ನೇನಾದ್ರು ಒಂದು ಮಾತು ಹೇಳಿದ್ರಾ, ನೀನು ಬರಬೇಕು ರಾಜಕಾರಣಕ್ಕೆ ಅನ್ನೋದು ಮಾತನ್ನು ಹೇಳಿದ್ರಾ, ಅಥವಾ ನೀವು ಬರಬೇಕು ಅಂತ ಡಿಸೈಡ್ ಮಾಡಿದಾಗ ಸಿದ್ದರಾಮಯ್ಯ ಅವರ ಸಜೆಷನ್ ಏನಾಗಿತ್ತು ಅಂತ ಹೇಳಿ ಸರ್? ತಂದೆಯವ್ರು ಯಾವತ್ತೂ ಕೂಡ ನೀ ರಾಜಕಾರಣಿಗೆ ಬಾ ಅಂತಲೂ ಹೇಳಿರಲಿಲ್ಲ. ಈವನ್ ನಮ್ಮ ಅಣ್ಣನಿಗೂ ಕೂಡ ಇರಲಿಲ್ಲ. ಆದರೆ ಅಣ್ಣನಿಗೆ ತನಗೆ ಅವ್ನಿಗೆ ಬಯಸಿದ್ದರಿಂದ ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ಆತ ರಾಜ್ಯಕ್ಕೆ ಬಂದಿದ್ದ. ಆಗ ತಂದೆಯವರು ಅದಕ್ಕೇನು ಆಕ್ಷೇಪನೂ ಕೂಡ ಮಾಡಿಲ್ಲ. ಅವ್ರು ಮೊದಲಿಂದನೂ ಹಾಗೆ ನಮಗೆ ಯಾವಾಗಲೂ ನೀವು ಹೀಗೆ ಮಾಡಬೇಕು, ಇದೇ ಮಾಡಿ ಅಂತ ಹೇಳ್ತಿಲ್ಲ. ಆದರೆ ನಾವು ಇಂಥದ್ದನ್ನು ಮಾಡಬೇಕು ಅಂದಾಗ ಅದಕ್ಕೆ ಅಡ್ಡ ಕೂಡ ಬರ್ತಿರಲಿಲ್ಲ. ಸೊ ನಾ ರಾಜಕೀಯಕ್ಕೆ ಬರ್ತೀನಿ, ವರ್ಣಕ್ಷೇತ್ರ ನೋಡ್ಕೊಳ್ತೀನಿ, ನಾನೇ ಹೇಳಿದಾಗ ಈ ಥರ ಎಲ್ಲರೂ ಹೇಳ್ತಿದ್ದಾರೆ, ಅದಕ್ಕೆ ಮಾಡ್ತೀನಿ ಅಂದಾಗ ಅದಕ್ಕೆ ಅವ್ರ ಆಕ್ಷೇಪನೂ ಕೂಡ ವ್ಯಕ್ತಪಡಿಸಲಿ. ಏನು ಸಜೆಷನ್ ಕೊಟ್ಟರು ಸರ್? ಯಾಕಂದ್ರೆ ಬಹಳ ಇಂಟ್ರೋವರ್ಟ್ ಆಗಿದ್ದೋದು ನಾನು ಅಂತ ನೀವು ಹೇಳ್ಕೊಂಡಿದ್ರಿ ಒಂದ್ ಕಡೆಗೆ. ಜನರ ಜೊತೆ ಬೆರೆಯೋದು ನಿಮಗೆ ಅಷ್ಟು ಗೊತ್ತೂ ಇರ್ಲಿಲ್ಲ ಆ ಟೈಮ್ನಲ್ಲಿ, ಅನಿವಾರ್ಯವಾಗಿ ಎಂಟ್ರಿ ಆಗ್ತೀರಿ. ಏನು ಸಜೆಷನ್ ಕೊಟ್ಟು? ತಂದೆಯವರು ಎಲ್ಲರ ಜೊತೆ ಬಹಳ ಆಪ್ತರಾಗಿ ಮಾತನಾಡೋದಿಲ್ಲ. ಸೊ ಫ್ಯಾಮಿಲಿಯವ್ರ ಜೊತೆನೂ ಕೂಡ ಹಾಗೆ ಅವರು. ಸೊ ಅವ್ರು ಹೀಗೆ ಮಾಡಬೇಕು ಅಂತ ನಾನು ಮೊದಲನೇ ಬಾರಿ ರಾಜಕೀಯಕ್ಕೆ ಬಂದಾಗ ಏನು ಹೇಳಿರಲಿಲ್ಲ. ಬಟ್ ಅಫ್ಕೋರ್ಸ್ MLA ಆದಾಗ ಹೇಳಿದರು, ಸರಿಯಾಗಿ ಜನರ ಕೆಲಸ ಮಾಡಬೇಕು, ಎಚ್ಚರಿಕೆಯಿಂದ ಇರಬೇಕು, ರಾಜಕೀಯದಲ್ಲಿದ್ದಾಗ ಹಲವಾರು ಜನ ಇರ್ತಾರೆ, ನಿಮ್ಮ ಪ್ರತಿಯೊಂದು ನಡೆಯನ್ನು ಕೂಡ ಗಮನಿಸ್ತಿರ್ತಾರೆ. ಸೊ ಹಾಗಾಗಿ ಎಲ್ಲೂ ಕೂಡ ಕಪ್ಪು ಚುಕ್ಕೆ ಬರದೇ ಇರೋಂಗೆ, ನಿನ್ನ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ಬರದೇ ಇರೋಂಗೆ ಭಾಳ ಜಾಗರೂಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.